ಹೂವು ಬಂದಿದ್ವಮ್ಮ, ಒಂದು ಮಾರು ಹೂವು ತಗೊಂಬನ ಅಂದ್ಕೊಂಡೆ, ಮುಡ್ಕೊಂತಿದ್ದೆ. ಬೇಡ ಅತ್ತೆ, ನಾನು ಹೂವಾಗಿವೆ ಎಲ್ಲ ಮುಡಿಯಲ್ಲ. ಹೂವು ನಾನು ಮುಡ್ಕೊಂತೀನ? ನೋಡಿದ್ಯಾ ನೀನು ನನ್ನ ಮದುವೆ ಆದಾಗಿಂದ ಯಾವಾಗಾದ್ರೂ ಹೂವು ಮುಡ್ಕೊಂಡಿದ್ದೀನ? ಅಲ್ಲ ಏನಾದರೂ ಮುಡ್ಕೊಂತಿದ್ದೇನೋ ಅಂತೇಳಿ ನಾನು ಇವತ್ತು ಬರೀ ಶುಕ್ರವಾರ ಅಲ್ಲ ಪೂಜೆ ಮಾಡ್ತೀಯಲ್ಲ ಮನೆಯಾಗೆ, ಅದಕ್ಕೆ ತಗೊಂಬನ ಅಂತ ನಾನು ಅದಕ್ಕೆ ಕೇಳಿದೆ. ಬಿಡು ಮುಡ್ಕೊಂಬಲ್ಲ, ಏನೋ ಬೇಡ ಬಿಡು. ನೀನು ಬೇಡ ಅಂದಿದ್ದು ಬೇಡಮ್ಮ, ನೀನು ಬೇಕು ಅಂದಿದ್ದು ಬೇಕು ಅಷ್ಟೇನೆ. ಏನು ತಗೊಂಬರೋಣಮ್ಮ, ಏನು ಮಾಡ್ತೀಯಾ? ಅತ್ತೆ ಅರ್ಧ ಲೀಟ್ರ್ ಹಾಲು ತಗೊಂಬ. ಹಾಂ ಹಂಗೇನೆ ದೊಡ್ಡ ಪ್ಯಾಕೆಟ್ 50 ರೂಪಾಯಿದು ಗುಡ್ಡೆ ಬಿಸ್ಕೆಟ್ ತಗೊಂಬ. ಚೆನ್ನಾಗಿರೋದು ರೆಡ್ ಕಲರ್ ಬರುತ್ತಲ್ಲ, ಅದ್ರಲ್ಲಿ ಬಾದಾಮ್ ಮಿಕ್ಸ್ ಇರುತ್ತಲ್ಲ, ಆ ಥರ ಗುಡ್ಡೆ ಬಿಸ್ಕೆಟ್ ತಗೊಂಬ. 5 ರೂಪಾಯಿದು 10 ರೂಪಾಯಿದು ಇದೆಲ್ಲ ನನಗೆ ಇಷ್ಟ ಆಗಲ್ಲ. 50 ರೂಪಾಯಿ ದೊಡ್ಡ ಪ್ಯಾಕೆಟ್ ಬರುತ್ತೆ, ಅದನ್ನು ತೊಗೊಂಬರತ್ತೆ. ದಿನ ಒಂದು ಪ್ಯಾಕೆಟ್ ನನಗೆ ಬಿಸ್ಕೆಟ್ ಬೇಕು, ಅರ್ಧ ಲೀಟ್ರ್ ಹಾಲು ಬೇಕು, ಸರಿನಾ? ಇದೆಲ್ಲ ನನಗೆ ಬೇಕೇ ಬೇಕಾ? ಸರಿ ಆಯ್ತಮ್ಮ, ತಗೊಂಬರ್ತೀನಿ ಬಾ. ಹಿಂಗೆ ಹೋಗೋಣ, ಹಿಂಗೆ ಮಾತಾಡ್ಕೊಂಡು ಇಬ್ರು ತಗೊಂಬರೋಣ. ಹಿಂಗೆ ಹೋಗೋಣ ಬಾ. ನಿಮ್ಗೆ ಏನು ಬೇಕಾ ಅದನ್ನು ತಗ. ಹಂಗೆ ಆತನ ತಿಂಬಕ್ಕೆ ಚಿಪ್ಸ್ ಪಪ್ಸ್ ಬೇಕಿದ್ರೆ ತಗ. ಒಂದಿಷ್ಟು ಅದು ಇದು ನೀನು ತಿಂತಾ ಇರ್ತೀಯ ಚಿಪ್ಸ್ ಅಂತವೆಲ್ಲ, ನಮಗೇನಂತವೆಲ್ಲ ಇಷ್ಟ ಆಗಲ್ಲ, ನಿನಗೆ ಇಷ್ಟ ಅಲ್ಲ, ಅದಕ್ಕೆ ತಗ. ಗೋಬಿ ಮಂಚೂರಿ ಕಟ್ಟಿಸ್ಕೊಂತ, ನಮ್ಮಲ್ಲಿ ಗೋಬಿ ಮಂಚೂರಿ ಮಾಡ್ತಾರೆ, ನಡಿ ಅಲ್ಲಿ ಗೋಬಿ ಮಂಚೂರಿ ಅದು ಮಾಡ್ತಾರೆ, ತಿನ್ಮ ನಡಿ. ಕಟ್ಟಿಸ್ಕೊಂಬರೋಣ. ಏನು ತಿನ್ಬೇಕು ಅನ್ಸುತ್ತೆ ಅದನ್ನು ತಿನ್ಬಿಡಮ್ಮ. ಒಟ್ಟಿನಲ್ಲಿ ನೀನು ಚೆನ್ನಾಗಿರ್ಬೇಕು, ನಮಗೆ ನೀನು ಚೆನ್ನಾಗಿದ್ರೆ ಎಲ್ಲಾನ. ನಮ್ಮಮ್ಮಯ್ಯ ಎಷ್ಟು ಚೆನ್ನಾಗೈತೆ ಕಣಪ್ಪ, ನೋಡಿದೆ. ಎಷ್ಟು ಚೆನ್ನಾಗಿ ಇವಾಗ ಎಷ್ಟು ಚೆನ್ನಾಗೈತಲ್ವೇ? ಮೊದಲು ಭಾಳ ಸಣ್ಣ ಆಗ್ಬಿಟ್ಟಿತ್ತು, ಇವಾಗ ಸ್ವಲ್ಪ ಚೆನ್ನಾಗೈತೆ. ನಿಮ್ಮಮ್ಮಯ್ಯ ಮುಂಚೆ ಎಲ್ಲ ಚಿಂತೆ ಮಾಡ್ತಿತ್ತು ಅನಿಸುತ್ತೆ, ನನ್ನ ಮಕ್ಳು ಮದುವೆ ಹೆಂಗೆ ಮಾಡೋದು ಅಂತ. ಇವಾಗ ನೀನು ನಾವು ಇಬ್ಬರು ಚೆನ್ನಾಗಿದ್ದೀರಲ್ಲ, ಅದಕ್ಕೆ ನಿಮ್ಮ ಅಮ್ಮನಿಗೇನು ಅಷ್ಟು ಚಿಂತೆ ಇಲ್ಲ. ಚಿಂತೆ ಮಾಡಿ ನಿಮ್ಮ ಅಮ್ಮಂಗೆ ಅಷ್ಟು ಇದಾಗಿದ್ದು ಬಿಡು. ನೀನು ಬೇರೆ ಇಲ್ಲಿಗೆ ಬೇರೆ ಬಂದ್ಬಿಟ್ಟ, ಇಲ್ಲಿಗೆ ಬೇರೆ ಬಂದಿದ್ದಕ್ಕೂ ಅದಕ್ಕೂ ನಿಮ್ಮ ಅಮ್ಮ ತುಂಬ ಚಿಂತೆ ಮಾಡೋಕೆ ನಿಂತ್ಕೊಂಡ್ರೆ ಅವಾಗ ಹುಷಾರಿಲ್ದಂಗೆ ಆಯ್ತು ಅಷ್ಟೇ. ಇವಾಗ ಏನಿಲ್ಲ, ಅವ್ರಿಗೆ ಏನು ಚಿಂತೆ ಇಲ್ಲ ನೋಡು. ವೆಯ್ಟೂ ಸ್ವಲ್ಪ ಜಾಸ್ತಿ ಆಗವ್ರೆ, ಸ್ವಲ್ಪ ಇವಾಗ ಒಟ್ಟಿನಲ್ಲಿ ಸರಿಯಾಗಿದ್ದಾರೆ. ಮೊದಲು ಬಹಳ ಸಣ್ಣ ಆಗಿದ್ರು, ಇವಾಗ ಚೆನ್ನಾಗಿದ್ದಾರೆ. ಮುಖ ಎಲ್ಲನ ಈಗ ಬ್ಲಡ್ ಎಲ್ಲ ಚೆನ್ನಾಗೈತೆ, ನೋಡಿದ್ರು ಗೊತ್ತಾಗುತ್ತೆ. ಮುಂಚೆ ಒಂಥರ ಇತ್ತು ಅತ್ತೆ, ಈಗ ಸ್ವಲ್ಪ ಎಲ್ಲ ಶುಗರ್ ಎಲ್ಲನ ಕಡಿಮೆ ಆಗೈತಲ್ಲ, ಶುಗರು BP ಎಲ್ಲ ಕಡಿಮೆ ಆಗೈತೆ. ಅದಕ್ಕೆ ಶುಗರ್ ಇದ್ದರೆ ಅಷ್ಟು ಸ್ವಲ್ಪ ಸಣ್ಣ ಆಗ್ತಾರಂತೆ, ಒಬ್ಬೊಬ್ಬರು ಸಣ್ಣ ಆಗ್ತಾರೆ ಶುಗರ್ ಇದ್ರೆ ಅಂತ ಹೇಳ್ತಾರೆ. ಅತ್ತೆಗೆ ಯೋಚನೆಯಿಂದಲೇ ಶುಗರ್ ಬಂದಿರೋದು. ಇವಾಗ ಏನು ಶುಗರ್ ಲೆವೆಲ್ ಎಲ್ಲ ಕಡಿಮೆ ಐತಿ, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗೈತೆ ಇವಾಗ. ಸ್ವಲ್ಪ ದಪ್ಪನೂ ಆಗೈತೆ ಹೇಳು. ಎಲ್ಲ ನಿನ್ನಿಂದಾನೇ ಕಣಪ್ಪ. ಹೆಂಗೋ ಇವತ್ತು ಕರ್ಕೊಂಡೋಗಿ ನಮ್ಮ ಅಮ್ಮನ ಒಳ್ಳೆ ಆಸ್ಪತ್ರೆಗೆ ತೋರಿಸಿ, ಇವತ್ತು ಹೆಂಗೋ ನಾನು ನಿನ್ನಂತ ಗಂಡನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದೆ ಗೋಪಿ. ನಾನು ನಿಜವಾಗ್ಲೂ 7 ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಏನೋ, ನಿನ್ನಂತ ಗಂಡನ ಪಡೆಯೋಕ್ಕೆ ಸಖತ್ತು ಪುಣ್ಯ ಮಾಡಿದ್ದೀನಿ ನಾನು. ಮಕ್ಕನಿಗೆ ಪಾನಿಪುರಿ ಅಂದರೆ ಇಷ್ಟ, ನಮ್ಮ ಅಕ್ಕನಿಗೆ ಪಾನಿಪುರಿ ತರಂತ ನಡಿಯಮ್ಮ. ನನಗೂ ಪಾನಿಪುರಿನೇ ತಗೋಬೇಕತ್ತೆ, ನನಗೇನು ಗೋಬಿ ಇಷ್ಟ ಆಗಲ್ಲ, ಪಾನಿಪುರಿನೇ ತಗೊಳ್ತೀನಿ ನಾನು. ಏನು ಇಷ್ಟ ಆಗುತ್ತೋ ಅದನ್ನು ತಗೊಳಮ್ಮ. ನಾನೇನು ಇದನ್ನೇ ಅದನ್ನೇ ಅಂತ ನಾನು ನಿನಗೆ ಬಲವಂತ ಮಾಡಲ್ಲ. ನಿನಗೆ ಏನು ಇಷ್ಟ ಆಗುತ್ತೋ ಅದನ್ನು ತಗೋಬಿಡು, ಟೆನ್ಷನ್ ತಗೋಬೇಡ. ದುಡ್ಡಿನ ಬಗ್ಗೆ ಎಷ್ಟೇ ಆಗಲಿ ನಿನ್ನ ತಲೆ ಕೆಡಿಸ್ಕೋಬೇಡ, ಒಟ್ಟಿನಲ್ಲಿ ನೀನು ಚೆನ್ನಾಗಿರ್ಬೇಕು. ಲಕ್ಷ ಇದೇನಿದು, ಇವ್ರು ಹಂಗೆ ಇವಾಗ ಹೆಂಗಿದ್ದಾರೆ, ನಮ್ಮ ಮುಂದೆ ಹಂಗೇನೆ ಯಾವಾಗ್ಲೂ ನಮ್ಮಮ್ಮನ ಮುಂದೂ ನಮ್ಮ ಮುಂದೂ ಸೊಸೆ ಕರ್ಕೊಂಡು ಇವಾಗ ಏನೋ ಒಂಥರ ಬಿಲ್ಡಪ್ ಕೊಡ್ತಾ ಇದ್ದಾರಲ್ಲ. ಕರ್ಕೊಂಬಂದಿದ್ದೀನಿ ಅಂತಲ್ಲ, ಏನೋ ಅದೇನೇನು ತಿಳ್ಕೊಂಡವ್ರೋ ಏನೋ ಗೊತ್ತಿಲ್ಲಪ್ಪ. ಏನೋ ನಾವೆಲ್ಲ ಚೆನ್ನಾಗಿದ್ದೀವಿ ಅನ್ನೋ ಥರ ತೋರಿಸ್ಕೊಳ್ತಾ ಇದ್ದಾರೆ, ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳಿ. ಒಂಥರ ನಮ್ಮ ಮೇಗ್ಲು ಇದಕ್ಕೆ ಸೊಸೆನ ಹೋಗಿ ಕರ್ಕೊಂಬಂದಿರೋದು. ಮನ್ಸಲ್ಲಿ ತುಂಬ ಸಿಟ್ಟೈತೆ, ಆದ್ರೂ ಏನೋ ಇವರು ಎದುರಿಗೆ ತೋರಿಸ್ಕೋಬೇಕು ನಾನು ನನ್ನ ಸೊಸೆ ಚೆನ್ನಾಗಿದ್ದೀವಿ ಅಂತ. ಏನೋ ಬಿಡಪ್ಪ, ಅವ್ರವ್ರ ಇಷ್ಟ. ನಾವು ಅದನ್ನೇ ಮಾತಾಡಕ್ಕೆ ಹೋಗೋಣ. ಈಗ ಏನಾದರೂ ಮಾತಾಡಿದ್ರೆ ಈಗಳಪ್ಪೋ ಮಾತಾಡ್ತಾರೆ ನಮ್ಮ ಬಗ್ಗೆ ಅನ್ನಂಗಾಗುತ್ತೆ. ಯಾಕೊಬ್ರ ಬಗ್ಗೆ ಮಾತಾಡಿ ನಮ್ಗೇನಾಗೋದು ಏನೈತೆ, ಸುಮ್ಮನೆ ಇದ್ದಿರ್ ಬಿಡ್ರಿ. ಏನಾದರೂ ಮಾತಾಡ್ಕೊಂಬೇಳು, ಬೇರೆಯವ್ರ ಮನೆ ವಿಷಯ ನಮ್ಗೇನಕ್ಕೆ, ಬನ್ನಿ ನಮ್ಮ ಕೆಲಸ ನಾವು ನೋಡ್ಕೊಂಬನ್ನಿ. ಅಲ್ಲ ಏನೋ ನಮ್ಮ ಮುಂದೆ ಈ ಥರ ಮಾತಾಡ್ಕೊಂಡು ಹೋದ್ರಲ್ಲ, ಅದಕ್ಕೆ ಯಾಕೆ ಇವ್ರು ಹಿಂಗೆ ಮಾತಾಡ್ತಾರೆ ಅಂತ ಅಂದ್ಕೊಂಡೆ. ನೋಡು ಪ್ರೀತಿ ಅಕ್ಕ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕ್ಸೈತಂತೆ. ಇವಾಗ ಅವ್ರನ್ನ ಮನೆ ಖಾಲಿ ಮಾಡಿಸ್ತಾ ಐತೆ. ನಾನೆಲ್ಲ ಹಿಂಗೆ ಅಂದ್ಲು ಕಣಕ್ಕ, ನಮ್ಮ ತಂದೆ ಇಲ್ಲ ಮನೆ ಖಾಲಿ ಮಾಡಿಸ್ತೀನಿ, ಅವ್ರು ಬೇರೆ ಕಡೆ ಹೋಗ್ತಾರೆ, ಏನು ಹೆದರ್ಕೊಂಬಂತ ಅವಶ್ಯಕತೆ ಇಲ್ಲ, ನಾವಿದ್ದೀವಿ, ಏನಿದ್ರು ನನ್ನ ಮಗನಿಗೆಲ್ಲ ಹೇಳ್ತೀನಿ, ಇವತ್ತು ಬರ್ತಾರಂತೆ, ಅದಕ್ಕೆ ಭಾನುವಾರ ದಿನ ಬರ್ತೀವಿ, ಖಂಡಿತ ಬರ್ತೀವಿ, ನೀನು ಈ ಮಂತ್ ಮುಗೀತಲ್ಲ, ಅದಕ್ಕೆ ಅವರು ಭಾನುವಾರ ದಿನ ಬರ್ತಾರೆ ಅಂತ ಹೇಳಿ ಹೇಳ್ತು. ಭಾನುವಾರ ದಿನ ಬರ್ತಾರೆ ಕಣಮ್ಮ, ಬರಲಿ ಬಿಡಮ್ಮ, ಅವನ ಎದುರಿಗೆ ಮದುವೆ ಆಗಿ ಚೆನ್ನಾಗಿರೋದು ನೋಡ್ತೀನಿ. ಅದಕ್ಕೇ ನಾನು ಅದಕ್ಕೆ ಯಾಕೋ ಮೆಸೇಜ್ ಎಲ್ಲ ಮಾಡಿಲ್ವಲ್ಲ ಅಂದ್ಕೊಂಡೆ. ಅಮ್ಮ ಅವನ ನಂಬರಿಂದ ಬ್ಲಾಕ್ ಮಾಡಿದ್ರು ಯಾರ ನಂಬರಿಂದಲ್ಲ ಎಲ್ಲ ಮೆಸೇಜ್ ಮಾಡ್ತಾನೆ, ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನಿನ್ನ ಫೋಟೋಗಳೆಲ್ಲ ಇದ್ದಾವೆ, ಹಂಗೆಲ್ಲ ಇದು ಮಾಡ್ತಾ ಇದ್ದಾನೆ. ಅದಕ್ಕೇ ಅಮ್ಮ ಇದೇ ಒಂದು ಸಿಕ್ಕಿರೋ ಚಾನ್ಸ್, ಇವಾಗಲೇ ಹೋಗಿ ಅವನಿಗೆ ನಾವು ಬಿಗಿ ಮಾಡಿಸ್ಬೇಕಣಮ್ಮ. ಇವಾಗಲೇ ಒಳ್ಳೆ ಜೈಲ್ನಾಗಿದ್ದಾನ, ನಾವು ಹೋಗ್ಬಿಟ್ಟು ಅವನ ಮೇಲೆ ಕಂಪ್ಲೇಂಟ್ ಇದು ಮಾಡಿಬಿಟ್ಟು ಇವಾಗಲೇ ಒಂದು ಒಳ್ಳೆ ಚಾನ್ಸು, ಫೋಟೋ ಎಲ್ಲ ಡಿಲೀಟ್ ಮಾಡಿಸ್ಬಿಡ್ಬೇಕು. ಪ್ಲೀಸ್ ಕಣಮ್ಮ, ಫೋಟೋ ವಿಡಿಯೋಸ್ ಎಲ್ಲ ಇದ್ದಾವೆ, ಜೊತೆಗೆಲ್ಲ ವಿಡಿಯೋ ಮಾಡಿಕೊಂಡು ಅದೆಲ್ಲ ಇದ್ದಾವೆ, ಇದೇ ಒಂದು ಚಾನ್ಸ್ ಅಲ್ಲ, ಅದಕ್ಕೆ ಇವಾಗಲೇ ಹೋಗ್ಬಿಟ್ಟು ಎಲ್ಲನ ಡಿಲೀಟ್ ಮಾಡಿಸೋದು ಒಳ್ಳೇದು ಕಣಮ್ಮ. ಅವರು ಪ್ರೀತಿ ಆಂಟಿ ಹತ್ರ ಮಾತಾಡಿ ಅಮ್ಮ. ಅದು ಸರಿನೇ, ಹಂಗೆ ಮಾಡೋದು ಒಳ್ಳೇದು. ಅದು ಸರಿನೇ ಕಣಮ್ಮ. ಇವಾಗ ಹೋದ್ರೆ ಇವಾಗ ಹೆಂಗೋ ಸ್ಟೇಷನಾಗ ಇದ್ದಾರಂತೆ. ಪ್ರೀತಿ ಹಂಗಂದ್ಲು,
ಪ್ರೀತಿ ಅಕ್ಕಂಗಂತೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಸ್ಟೇಷನಲ್ಲಿದ್ದಾರೆ, ಇನ್ನೂ ಅದು ಬಗೆಹರ್ದಿಲ್ಲ, ಇನ್ನು ನಾವು ಇವತ್ತು ಹೋಗಲ್ಲ, ಇನ್ನೂ ಚೆನ್ನಾಗಿ ಕಾಯಿಸ್ತಾ ಇದ್ದೀವಿ ಅಂತ ಏನೋ ಅಂತು. ಇವಾಗಿನ ಫೋನ್ ಮಾಡಿತ್ತು, ಒಟ್ಟಿನಲ್ಲಿ ಇವಾಗ ಅಲ್ಲೇ ಇದ್ದಾರಂತೆ. ಇವಾಗ ಹೋಗಿ ಅದನ್ನು ನಾವೊಂದು ಕಂಪ್ಲೇಂಟ್ ಬರ್ಕೊಟ್ಟು ಇವಾಗ ನಾವು ಅದನ್ನೇ ಎಲ್ಲ ಬಗೆಹರ್ಕೊಂಬೋದು ಒಳ್ಳೇದು. ಅಂದರೆ ಅದು ಸರಿನೇ. ಅದಕ್ಕೆ ಮತ್ತೆ ಸ್ವಲ್ಪ ಹೆಣ್ಮಕ್ಳು ಭಯವಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳೋದು. ನೋಡು ಏನೆಲ್ಲ ಆಗ್ತವೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ನಾವೇನು ಮಾಡ್ತಾಯಿದ್ದೀವಿ, ಏನು ಎತ್ತ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ. ಅಯ್ಯೋ, ಈಗ ಒಂದೊಂದು ಟೈಮ್ಗಳಾಗ ಆಗ್ತವೆ, ಏನು ಮಾಡೋಕ್ಕಲ್ಲ. ಸರಿ ಆಯ್ತು ಹೇಳಿ, ಹಂಗೆ ನಿಮ್ಮ ಅಪ್ಪಗೆ ಫೋನ್ ಮಾಡಿ ನಾನು ನೀನು ಇಬ್ಬರು ಹೋಗೋಣ ಸ್ಟೇಷನ್ಗೆ ಹೋಗ್ಬಿಟ್ಟು ಹೇಳಿ ಪ್ರೀತಿ ಅಕ್ಕನಿಗೆ ಹೇಳ್ತೀನಿ ಬಾ ಅಂತೇಳಿ ಹೋಗೋಕ್ಕಾಗುತ್ತೆ. ಸರಿ ಆಯ್ತು, ಹಂಗೆ ಮಾಡೋಣ. ಏನು ಋತಕ್ಕ, ಏನೋ ನೀನು ತಂದು ಮಾತಾಡ್ತಾ ಇದ್ದೀರಾ? ಏನಿಲ್ಲ, ಏನೋ ಪ್ರೀತಿ ಅಕ್ಕ ಕಂಪ್ಲೇಂಟ್ ಕೊಟ್ಟೈತಂತೆ ಅವ್ರ ಮೇಲೆ. ಮನೆ ಖಾಲಿ ಮಾಡಿಸ್ರಿ, ನಮ್ಮ ಹೆಸ್ರಿಗೈತೆ, ತುಂಬ ಟಾರ್ಚರ್ ಆಗಿದೆ, ಬಂದಿರೋದಕ್ಕಂತ ಜಾಗ ಕೊಟ್ವಿ, ಇವಾಗ ಖಾಲಿ ಮಾಡ್ತಾ ಇಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡೈತಂತೆ. ಅದಕ್ಕೇ ಇವಾಗ ಅವರು ಹೋಗಿರ್ಲಿಲ್ಲ ಅಂತ ಒಂದಿನ ಮುಂಚೆಗೇ ಪೊಲೀಸ್ ಫೋನ್ ಮಾಡಿದ್ರಂತೆ. ಇವರು ಹೋಗಿ ಕಾದು ಅದೇ ಬಂದ್ರಂತೆ. ಅದಕ್ಕೆ ಬರಲಿಲ್ವಲ್ಲ ಅಂತ ಪೊಲೀಸ್ನವ್ರು ಮನೆ ತಕ್ಕೆ ಬಂದು ಅರೆಸ್ಟ್ ಮಾಡ್ಕೊಂಡು ಹೋದ್ರಂತೆ. ಅದೃಷ್ಟ. ಅದಕ್ಕೆ ಇವಾಗ ಸ್ಟೇಷನಾಗಿದ್ದಾರಂತೆ ಶರತ್ನು ಕವನ. ಅದಕ್ಕೆ ಇವಾಗ ನಮ್ಗೆ ಒಳ್ಳೆ ಚಾನ್ಸ್. ಇವಾಗ ತನ್ವಿ ಫೋಟೋ ತೆಗೆಸ್ಕೊಂಡಿಲ್ಲಂತೆ, ಒಂದು ಜೊತೆ ಫೋಟೋ ಎಲ್ಲ ಇದಾವಂತೆ. ಅದಕ್ಕೆ ಮೊಬೈಲ್ ಇಸ್ಕೊಂಡು ಎಲ್ಲನ ಇದು ಮಾಡಿಬಿಟ್ರೆ, ಫೋಟೋ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಸ್ಬಿಟ್ರೆ ಹೆಂಗಿರುತ್ತೆ ಅಂತ ನಾನು ಇವಾಗ ಹೋಗ್ಬಿಟ್ಟು ಇವಾಗ ಸ್ಟೇಷನಿಗೆ ಇದ್ದಾರೆ. ಹಂಗೆ ಅವನ ಒಂದು ಕಂಪ್ಲೇಂಟ್ ಬರ್ಕೊಟ್ಬಿಟ್ಟು ಅವಾಗ ಅದೇ ಮಕ್ಕೆ ಎಲ್ಲ ಡಿಲೀಟ್ ಮಾಡಿಸ್ಬಿಡೋಣ ಅಂತ ಇದ್ದೀನಿ. ಏನಂತೀಯ? ಇವಾಗ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಯಾಕೆ ಬೇಕಮ್ಮ? ಅದಕ್ಕಾಗಿನ ಏನು ಸುಮ್ಮನೆ ಅತ್ಲಾಗೆ ಮರ್ಯಾದೆ ಪ್ರಶ್ನೆ. ಅದಕ್ಕಾಗಿನ ನಾನು ಹಿಂಗೆ ಯೋಚನೆ ಮಾಡ್ದಮ್ಮ, ನಮ್ಮ ತನ್ವಿ ಹಂಗಂದ್ಲು, ಅದಕ್ಕೆ ಹೋಗೋಣ ಅಂತ. ಅದು ಒಳ್ಳೇದೇನೆ. ಇವಾಗಲೇ ಸರಿಯಾಗಿ ಸಿಕ್ಕಿರೋದ್ರೆ ಈಗ ಕಬ್ಬಣ ಕಾದಾಗ್ಲೇ ಬಡಿಬೇಕು, ಎತ್ತಬೇಕಾದ್ಲೇ ತಿರುಗಿಸ್ಕೋಬೇಕು. ಕಾದಿಲ್ದಂಗೆ ನಮಗೆ ಬರಲ್ಲ, ಕಬ್ಬಣ ಕಾದಾಗಲೇ ಬಗ್ಗಿಸ್ಕೋಬೇಕು ಅಂತಾರಲ್ಲ, ಹಂಗೆ ಇವಾಗಲೂ ಸರಿಯಾಗಿ ಆಗೈತೆ. ಇವಾಗ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸೈತಲ್ಲ ಪ್ರೀತಿ ಅಕ್ಕ, ಹೋಗ್ರಿ ಇವಾಗ ಹೋಗ್ಬಿಟ್ಟು ಅದೆಲ್ಲ ಅದೇನು ನೀವು ಬಗೆಹರ್ಕೊಂಡು ಬರ್ರಿ. ಪ್ರೀತಿ ಅಕ್ಕನಿಗೆ ಫೋನ್ ಮಾಡಿ ಹೋಗ್ರಿ ನೀವು. ಅಲ್ಲ ಇನ್ನೂ ಅವ್ರ ವಿಚಾರಣೆ ಏನೂ ಮಾಡಲ್ವಂತೆ. ಅದಕ್ಕೆ ಇವತ್ತು ನಾವು ಹೋಗಿ ಕಂಪ್ಲೇಂಟ್ ಮಾಡಿಬಿಡೋಣ ಅಂತ ಹಂಗೆ ಎದುರಿಸ್ತಾ ಇದ್ದೇನೆ. ಹಿಂಗೆ ನೋಡಿ ಅವನ್ನೆಲ್ಲ ಡಿಲೀಟ್ ಮಾಡಿಸಿ ಅಂತೇಳಿ ನಮ್ಮ ವರ್ಷಿತ ಅತ್ತೆ ಬೇರೆ ಐತಲ್ಲ, ಅದಕ್ಕೆ ನಮ್ಮ ವರ್ಷಿತ ಅತ್ತೆಗೆ ಹೇಳ್ಬಿಟ್ಟು ಇದೇ ಒಂದು ಸಿಕ್ಕಿರೋ ಚಾನ್ಸು. ಅದೃಷ್ಟ ನಮ್ಮ ವರ್ಷಿತ ಅತ್ತೆ ಬೇರೆ ಇರೋದ್ರಿಂದ ಅದೆಲ್ಲ ಏನೋ ಮಾಡಿಬಿಡ್ಬೋದು. ಅದಕ್ಕೆ ಹಂಗೆ ಮಾಡಿಬಿಡೋಣ ಅಂತ. ಮತ್ತು ಹಂಗೆ ಮಾಡಿರಿ. ಹಂಗೆ ಮಾಡಿದ್ರೆ ಆರಾಮಾಗೆ ಹೆಂಗೋ ಇದಾಗ್ಬಿಡುತ್ತೆ. ಮಾಡಿರಿ ಹಂಗೆ ಮಾಡೋದೇ ಒಳ್ಳೇದು. ಮತ್ತು ಅವನು ಒಳ್ಳೆಯವನಲ್ಲ ಅಕ್ಕ, ಅದೃಷ್ಟ ಅಕ್ಕ. ಅವ್ನು ಹಂಗೆ ಹಿಂಗೆ ಅಂತ ನನಗಂತೂ ದಿನ ಹೊಸ ನಂಬರಿಂದ ಮೆಸೇಜ್ ಆಗ್ತಾ ಇದ್ದ. ನೀನೇನಾದ್ರೂ ನನ್ನ ಮದುವೆ ಆಗಲಿಲ್ಲ ಅಂದರೆ ನಿನ್ನ ಫೋಟೋ ಎಲ್ಲ ನಾನು ಅಲ್ಲಿಗೆ ಹಾಕಿಸ್ತೀನಿ, ಬ್ಯಾನರ್ ಮಾಡಿಸ್ತೀನಿ, ಊರು ತುಂಬ ಹಾಕಿಸ್ತೀನಿ, ಏನೆಲ್ಲ ಯಪ್ಪ ಒಂಥರ ಇದು ಮಾಡೋಣ ಗೊತ್ತಾ ಅವನು. ನನಗೆ ತುಂಬ ಭಯ ಆಗೋದು, ಬೆಳಗ್ಗೆ ಆದರೆ ಸಂಜೆ ಆದರೆ ಭಯ ಆದಂಗೆ ಆಗೋದು, ಭಯ ಆಗೋದು. ಏನಪ್ಪ ಇದು ಹಿಂಗಾಯ್ತು ನನ್ನ ಜೀವನ ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ. ಹಿಂಗೆ ಭಾಳ ಯೋಚನೆ ಮಾಡಿ ನನಗಂತೂ ಸಾಕಾಗ್ಬಿಟ್ಟಿತ್ತು. ಅದಕ್ಕೆ ಏನು ಮಾಡೋದಪ್ಪ ಅನ್ನಿಸಿ ನಾನು ಅದಕ್ಕೇ ಅಮ್ಮಗೆ ಹೇಳಿದೆ, ಹಿಂಗೆ ಸ್ಟೇಷನ್ಗೆ ಹೋಗ್ಯವನೆಂಬುದು ಗೊತ್ತಾಯ್ತಾ, ಇವಾಗ ಇದು ಒಳ್ಳೆ ಸಿಕ್ಕಿರೋ ಚಾನ್ಸು, ಹೋಗ್ಬಿಟ್ರು ಅದನ್ನೆಲ್ಲ ನಾವು ಹೆಂಗೆ ಬೇಕೋ ಹಂಗೆ ಇವಾಗ ಡಿಲೀಟ್ ಮಾಡಿಸ್ಬಿಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಒಳ್ಳೇದು, ಹೋಗಿ ಹಂಗೆ ಮಾಡಿಸಿದ್ರೆ ಸರಿಯಾಗಿ ಹೇಳ್ದಂಗೆ ಕೇಳ್ತಾರೆ. ಹೋಗ್ರಿ ಫಸ್ಟು ಇವಾಗ ಪ್ರೀತಿ ಅಕ್ಕನಿಗೆ ಫೋನ್ ಮಾಡಿರಿ. ಮಾಡ್ತೀನಿ, ನನಗೆ ಯಾಕೆ ಗೊತ್ತಿರಲಿಲ್ಲ, ಈಗ ಪ್ರೀತಿಗೆ ಫೋನ್ ಮಾಡಿತಾ ಹಂಗಂತು. ಬರ್ತಾರಂತ ಭಾನುವಾರ ದಿನ, ಇವತ್ತೇನೋ ಬರ್ತಾರೆ, ನಾಳೆ ನೈಟೇನೋ ಬರ್ತಾರಂತೆ. ಇವತ್ತು ನೈಟ್ ಬರ್ತಾರೆ ಅಂದಂಗಾಯ್ತು. ಇವತ್ತು ನೈಟ್ ಬರ್ತಾರೆ, ಶನಿವಾರ ಬರೋದು ಬೇಡ, ಭಾನುವಾರ ದಿನ ಬರ್ತೀವಿ. ಭಾನುವಾರ ದಿನ ಬಂದು ನೋಡ್ಕೊಂಬರ್ತೀವಮ್ಮ. ಯಾಕಂದರೆ ಇವಾಗ ಅವರು ಈ ತಿಂಗಳು ಮುಗಿಯೋವರೆಗೂ ರಜಾ ಹಾಕೊಂಡಿರಲಿಲ್ಲ ಅಂತೆ, ಮೊನ್ನೆ ಇನ್ನೂ ಕೆಲ್ಸಕ್ಕೆ ಸೇರ್ಕೊಂಡವ್ರಲ್ಲ, ಅದಕ್ಕೇ ಇಬ್ಬರು ಬರ್ತಾರೆ. ಬತ್ತಿ ಕಣಮ್ಮ, ಹಿಂಗೈತೆ ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ಹಿಂಗೈತೆ ಅಂತ ಹೇಳ್ತು. ಅದಕ್ಕೆ ಸರಿ ಆಯ್ತಕ್ಕ, ನೀವು ಯಾವಾಗಾದರೂ ಬರ್ರಿ, ಮತ್ತೆ ಬರಲಿಲ್ಲ ಅನ್ಕೋಬೇಡ್ರಿ ಕಣಮ್ಮ, ಯಾಕೋ ಬರಲಿಲ್ಲ ನೋಡಿ ಹೇಳಿದ್ರು ಅಂತ ಅನ್ಕೋಬೇಡ್ರಿ, ಬರ್ತೀವಿ ಅಂತ ಹೇಳಿ ಇಷ್ಟು 10 ಗಂಟೆ ಮಾತಾಡ್ತಿದ್ವವ ಹಂಗಂತು. ನಮ್ಮ ಅಜ್ಜಿನ ಹಂಗೆ ಅಂದಿತ್ತು ಹೇಳಿ, ಜಯಜ್ಜಿ. ನಮ್ಮ ಲಕ್ಷ್ಮಿ ಅಜ್ಜಿನೂ ಹಂಗೆ ಅಂದಿತ್ತು, ಪ್ರೀತಿ ಕಂಪ್ಲೇಂಟ್ ಕೊಟ್ಟು ಸರಿಯಾಗಿ ಬುದ್ಧಿ ಕಲಿಸ್ತಾಳೆ ಅಂತ ಹೇಳಿ. ಇವಾಗ ನಮಗೂ ಒಳ್ಳೆ ಸಿಕ್ಕಿರೋ ಚಾನ್ಸ್. ಫೋಟೋ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡ್ಸೋಕ್ಕೆ, ಆ ಫೋಟೋ ಎಲ್ಲ ವೀಡಿಯೋಸ್ ಎಲ್ಲ ನಾವು ಡಿಲೀಟ್ ಮಾಡಿಸ್ಬಿಡ್ಬೋದು. ನನಗಂತೂ ದಿನ ಭಯ ಆಗೋದು. ಅವ್ನು ತುಂಬ ಎದುರಿಸ್ತಾ ಇದ್ದ ಫೋಟೋ ವೀಡಿಯೋಸ್ ಎಲ್ಲ ಇಟ್ಕೊಂಡು. ಅದಕ್ಕೆ ಇವಾಗ ಜೈಲಿಗೆ ಹೋಗಿದ್ದಾನಲ್ಲ, ಇದು ಒಳ್ಳೆ ಸಿಕ್ಕಿರೋ ಚಾನ್ಸು. ಹೆಂಗೋ ಅತ್ಲಾಗೆ ನಾನು ಇವಾಗೆಲ್ಲ ಹೋಗ್ಬಿಟ್ಟು ನಾವು ಒಂದು ಕಂಪ್ಲೇಂಟ್ ಮಾಡಿಬಿಟ್ಟು ಡಿಲೀಟ್ ಮಾಡಿಸೋದು ಒಳ್ಳೆಯದು. ಎಲ್ಲ ಡಿಲೀಟ್ ಮಾಡಿಸ್ಬಿಡ್ಬೋದು. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಾಮೆಂಟ್ ಮಾಡಿರಿ. ಈಗ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.